ಜೀವನದಲ್ಲಿ ಸೋಲು ಎದುರಾದಾಗ ನಮಗೆ ಎಲ್ಲವೂ ಮುಗಿದು ಹೋಯಿತು ಅನ್ನಿಸುತ್ತದೆ. ಆದರೆ ನಿಜಕ್ಕೂ ಸೋಲು ಅಂದರೆ ಅಂತ್ಯನಾ? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸಣ್ಣ ಕಥೆಯ ಮೂಲಕ ಇದರ ಉತ್ತರ ತಿಳಿಯೋಣ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಯಶಸ್ಸು ಸಿಗುತ್ತಿಲ್ಲ ಅಂತ ಬೇಸರವಾಗಿದೆಯಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಇವತ್ತಿನ ಈ ಕಥೆ ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಿಸಬಹುದು. ಸೋಲು ಅಂತ್ಯವಲ್ಲ, ಹೊಸ ಆರಂಭ. ಒಬ್ಬ ಯುವಕ ಹೆಸರು ಆಕಾಶ್. ಇವನು ಸತತವಾಗಿ ತನ್ನ ಉದ್ಯೋಗ ಅಥವಾ ಪರೀಕ್ಷೆಯಲ್ಲಿ ವಿಫಲನಾಗಿ ಕುಗ್ಗಿರುತ್ತಾನೆ. ಕೆಲವೊಮ್ಮೆ ಜೀವನ ನಮಗೆ ಬೇಕಾದ್ದನ್ನು ನೀಡುವುದಿಲ್ಲ. ನಾವು ಎಷ್ಟು ಪ್ರಯತ್ನಿಸಿದರೂ ಸೋಲು ನಮ್ಮ ಬೆನ್ನು ಬಿಡುವುದಿಲ್ಲ ಎನಿಸುತ್ತದೆ ಎಂದು ಆಕಾಶ್ ಅಂದುಕೊಳ್ಳುತ್ತಿರುತ್ತಾನೆ. ಅವನು ದಾರಿಯಲ್ಲಿ ಹೋಗುವಾಗ ಒಬ್ಬ ವಯಸ್ಸಾದ ತೋಟಗಾರ ಅಜ್ಜ ಗಿಡಗಳಿಗೆ ನೀರು ಹಾಕುತ್ತಿರುವುದನ್ನು ನೋಡುತ್ತಾನೆ. ಆಕಾಶ್ ಅಜ್ಜನ ಹತ್ತಿರ ಹೋಗಿ ಕೇಳುತ್ತಾನೆ, ಅಜ್ಜ, ನಾನು ತುಂಬಾ ಶ್ರಮ ಪಡುತ್ತಿದ್ದೇನೆ, ಆದರೂ ಯಾಕೆ ನನಗೆ ಯಶಸ್ಸು ಸಿಗುತ್ತಿಲ್ಲ ಎಂದು ಆಕಾಶ್ ಅಜ್ಜನ ಬಳಿ ಪ್ರಶ್ನೆ ಮಾಡುತ್ತಾನೆ. ಅಜ್ಜ ನಗುತ್ತಾ 2 ಗಿಡಗಳನ್ನು ತೋರಿಸುತ್ತಾರೆ. ಒಂದು ಫರ್ನ್ ಗಿಡ, ಫರ್ನ್, ಮತ್ತು ಇನ್ನೊಂದು ಚೀನಿ ಬಿದಿರು, ಚೈನೀಸ್ ಬ್ಯಾಂಬೋ. ನಾನು ಈ 2 ಬೀಜಗಳನ್ನು ಒಂದೇ ದಿನ ಬಿತ್ತಿದೆ. ಫರ್ನ್ ಗಿಡ ಕೆಲವೇ ದಿನಗಳಲ್ಲಿ ಚಿಗುರಿ ಇಡೀ ನೆಲವನ್ನು ಹಸಿರಾಗಿಸಿತು. ಆದರೆ ಬಿದಿರು ಮಾತ್ರ 1 ಅಂಗುಲವೂ ಬೆಳೆಯಲಿಲ್ಲ. 2ನೇ ವರ್ಷ, 3ನೇ ವರ್ಷ, 4ನೇ ವರ್ಷವೂ ಬಿದಿರು ಬೆಳೆಯಲೇ ಇಲ್ಲ. ಜನರು ಇದು ಸತ್ತೋಗಿದೆ ಅಂದುಕೊಂಡರು. ಆದರೆ 5ನೇ ವರ್ಷದಲ್ಲಿ ಕೇವಲ 6 ವಾರಗಳಲ್ಲಿ ಆ ಬಿದಿರು 80 ಅಡಿ ಎತ್ತರ ಬೆಳೆಯಿತು. ಆ ಬಿದಿರು ಕಳೆದ 4 ವರ್ಷಗಳಿಂದ ಬೆಳೆಯುತ್ತಿರಲಿಲ್ಲ ಎಂದು ನೀನು ಅಂದುಕೊಂಡೆಯಾ? ಇಲ್ಲ, ಅದು ತನ್ನ ಬೇರುಗಳನ್ನು ಗಟ್ಟಿಗೊಳಿಸುತ್ತಿತ್ತು. ಆ ಬೇರುಗಳು ಗಟ್ಟಿಯಾಗದಿದ್ದರೆ 5ನೇ ವರ್ಷದಲ್ಲಿ ಅದು ಅಷ್ಟು ಎತ್ತರಕ್ಕೆ ಬೆಳೆಯಲು ಸಾಧ್ಯವಿರಲಿಲ್ಲ. ಆಗ ಆಕಾಶ್ ಹೊಸ ಭರವಸೆಯೊಂದಿಗೆ ಮುಗುಳ್ನಾಗುತ್ತಾನೆ. ತನ್ನ ಕೈಯಲ್ಲಿದ್ದ ರಿಜೆಕ್ಷನ್ ಲೆಟರ್ ಅನ್ನು ಬದಿಗಿಟ್ಟು ಮತ್ತೆ ಕೆಲಸ ಆರಂಭಿಸುತ್ತಾನೆ. ನಿಮ್ಮ ಜೀವನದಲ್ಲಿ ಈಗ ಪ್ರಗತಿ ಕಾಣುತ್ತಿಲ್ಲ ಎಂದರೆ ನೀವು ಸೋತಿದ್ದೀರಿ ಎಂದಲ್ಲ. ಬದಲಾಗಿ ನೀವು ಭವಿಷ್ಯದ ದೊಡ್ಡ ಯಶಸ್ವಿಗಾಗಿ ನಿಮ್ಮ ಬೇರುಗಳನ್ನು ಗಟ್ಟಿಗೊಳಿಸುತ್ತಿದ್ದೀರಿ ಎಂದರ್ಥ. ಸಿದ್ಧರಾಗಿರಿ, ನಿಮ್ಮ ಸಮಯವೂ ಬರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಇಂತಹ ಇನ್ನಷ್ಟು ಸ್ಫೂರ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ವಂದನೆಗಳು.